ಸ್ಥೂಲವಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈಗ ಅದನ್ನು ರದ್ದು ಮಾಡಿ ಅಂತ ಹೇಳಿ CM ಪರ ವಕೀಲರು ಕಪಿಲ್ ಸಿಬಲ್, ಸಿಂಘ್ವಿ, ಪ್ರಶಾಂತ್ ಭೂಷಣ್ ದೊಡ್ಡ ದೊಡ್ಡ ವಕೀಲರು ಇವರು ಇವತ್ತು ಹೈಕೋರ್ಟ್ ಮೆಟ್ಟಲು ಏರಲಿದ್ದಾರೆ. ಅದನ್ನು ಸ್ಕ್ವ್ಯಾಶ್ ಮಾಡಿ ಆ ಆದೇಶವನ್ನು ಅಂಥೇಳಿ, ಅಂದರೆ ಅವಕಾಶನೇ ಇಲ್ಲ ಅಂಥೇಳಿ ನಂಬರ್ 1. ಎರಡನೇದಾಗಿ BJP ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದೆ ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ. ಮತ್ತೊಂದು ಕಡೆ ಇದು ಕಾನೂನುಬಾಹಿರ ಅಂತೇಳಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ DCM DK ಶಿವಕುಮಾರ್ ನೇತೃತ್ವದಲ್ಲಿ. ಭಾಳ ತಮಾಷೆ ವಿಚಾರ ಏನಪ್ಪ ಅಂತಂದರೆ, ಈ ಮಧ್ಯೆ ಕಾನೂನು ಸುವ್ಯವಸ್ಥೆ ಈ ಥರ ಆಗ್ತಾ ಇದೆ. ಪರಮೇಶ್ವರ್, ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವ ಫಾರಿನ್ಗೆ ಹಾರಿದ್ದಾರೆ. ರಾಜ್ಯದಲ್ಲಿ ಭುಗಿಲೆದ್ದ ಪ್ರಾಸಿಕ್ಯೂಷನ್ ಫೈಟ್. ರಾಜ್ಯದಲ್ಲಿ ಭುಗಿಲೆದ್ದ ಪ್ರಾಸಿಕ್ಯೂಷನ್ ಫೈಟ್. ರಾಜ್ಯಪಾಲರ ವಿರುದ್ಧ ಒಂದು ಕಡೆ ಕಾಂಗ್ರೆಸ್ ಪ್ರೊಟೆಸ್ಟ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ BJP ಪ್ರೊಟೆಸ್ಟ್. ಇದು ಮಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್, ಅಂದರೆ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕೈಪಡೆಯ ತೀವ್ರ ಆಕ್ರೋಶ. ಮಂಗಳೂರಿನಲ್ಲಿ ತೀವ್ರವಾಗಿ ವಿಕೋಪಕ್ಕೆ ಹೋಗುವಂತ ರೀತಿಯ ಪ್ರತಿಭಟನೆಗಳಾಗ್ತಾ ಇದೆ. ಈ ಹಿಂದೆ ಕೂಡ ನಾವು ಹೇಳಿದ್ವಿ, ಒಂದು ಕಡೆ ನೋಡಿ ಯಾವ ಥರ ಪ್ರತಿಭಟನೆಗಳಾಗ್ತಾ ಇದೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್. ಇದು ಮೈಸೂರಲ್ಲಿ, ಐ ಥಿಂಕ್ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ, ಅಂದರೆ ಅಲ್ಲಿ ಮಹಿಷಾಸುರನ ಆ ಪ್ರತಿಮೆ ಕಾಣ್ತಾ ಇದೆ. ರಾಜ್ಯಪಾಲರ ವಿರುದ್ಧ ತೀವ್ರ ಮಾಡ್ತಿರುವಂಥದ್ದು, ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂಥದ್ದು ನೋಡ್ತಿರ್ಬೋದು. ಆ ಪ್ರತಿಭಟನೆ ರಸ್ತೆ ತಡೆ ಮಾಡಿದಂತಹ ನೂರಾರು ಕಾರ್ಯಕರ್ತರನ್ನು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಇದು ಆ ಮಂಗಳೂರಿನ ಪ್ರಮುಖ ರಸ್ತೆ, ಅಂದರೆ ಲಾಲ್ಬಾಗ್ನ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಇದು ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ಪ್ರತಿಭಟನೆ ಮಾಡಿರುವಂಥದ್ದು. ಪ್ರತಿಭಟನಾಕಾರರೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. BJP ಮತ್ತು ರಾಜ್ಯಪಾಲರಿಂದ ಭಾರಿ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂಥದ್ದು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಸಾವಿರಾರು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಮಂಗಳೂರಿನಲ್ಲಿ ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಬಹಳಷ್ಟು ಜೋರಾದಂಥ ಆಕ್ರೋಶಗಳು ಕೂಡ ಮುಗಿಲೆದ್ದಿರುವಂಥದ್ದು. ಮಂಗಳೂರಿನ ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಐವನ್ ಡಿಸೋಜ ಸಹಿತ ನೂರಾರು ಮಂದಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಐವನ್ ಡಿಸೋಜ ಆಗಿರ್ಬೋದು, ಮಿಥುನ್ ರೈ ಆಗಿರೋ ನೂರಾರು ಕಾರ್ಯಕರ್ತರು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸರಿ, ಏನು ಆಗ್ರಹ ನೋಡಿ, ಇವತ್ತು ಸಿದ್ದರಾಮಯ್ಯನ ಮೇಲೆ ಅನವಶ್ಯಕವಾಗಿ ರಾಜ್ಯಪಾಲರು ತಮ್ಮ ಹಾಗೆತನವನ್ನು ತೀರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ತಪ್ಪನ್ನು ಮಾಡಿಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥದ್ದು. ದಿಸ್ ಇಸ್ ಎನ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥದ್ದು. ಹಾಗಾಗಿ ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು. ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯಪಾಲರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗವರ್ನರ್ ಅವರಿಗೆ ಯಾವುದೇ ಕಾರಣಕ್ಕೂ ಇನ್ಕ್ವೈರಿಯನ್ನು ಮಾಡದೆ ನೋಟಿಸ್ ಕೊಡೋದಕ್ಕಿಂತ ಅವಕಾಶಗಳಿಲ್ಲ. ಇವತ್ತು ಯಾವುದೇ ನೋಟಿಸನ್ನು ಕೊಡದೆ, ಯಾವುದೇ ಪ್ರಾಥಮಿಕ ತನಿಖೆಯನ್ನು ಮಾಡದೆ, ಯಾವುದೇ ಒಬ್ಬ ಸಂವಿಧಾನಬದ್ಧ ಏಜೆನ್ಸಿಯವರು ಅವರಿಗೆ ರಿಕ್ವೆಸ್ಟ್ ಮಾಡದೆ, ಯಾರೋ ದಾರಿಯಲ್ಲಿ ಹೋಗುವ ಬ್ಲ್ಯಾಕ್ ಮೇಲರ್ಗಳ ಒಂದು ಅರ್ಜಿಯನ್ನು ತೆಗೆದುಕೊಂಡು ಅರ್ಜಿ ಬಂದ ಅರ್ಧ ಗಂಟೆಯೊಳಗಡೆ
ಗೆಹ್ಲೋಟ್ ಅವರು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತಾದರೆ ಅವರು ಸಂವಿಧಾನ ರಕ್ಷಕರ ಸಂವಿಧಾನದ ಭಕ್ಷಕರ ಇದನ್ನು ಅವರು ಸಾಬೀತುಪಡಿಸಬೇಕು. ಅವರು ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡುವುದನ್ನು ಬಿಟ್ಟು ಕಾನ್ಸ್ಟಿಟ್ಯೂಷನ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ದೃಢವಾಗಿದೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹಿಂಜರಿಯುವುದಿಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ರಾಜ್ಯದಲ್ಲಿ ಬಲಿಷ್ಠವಾಗಿದೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾದಂಥ ಸರ್ಕಾರ, ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಅಲ್ಲಾಡಿಸಿ ಗವರ್ನರ್ ಮತ್ತು ಬಿಜೆಪಿ JDS ಇಂದ ಆಗೋದಿಲ್ಲ ಅಂತ ಹೇಳುವುದನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದೆ. ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಬೃಹತ್ ಪ್ರತಿಭಟನೆ ಇದು. ಅಂದರೆ ಮಂಗಳೂರಿನ ಪ್ರಮುಖ ರಸ್ತೆ ಇದು. ಅಂದರೆ ಮಂಗಳೂರಿನ ಲಾಲ್ಬಾಗ್ನಿಂದ PVS ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಯನ್ನು ಈಗಾಗಲೇ ಬಂದ್ ಮಾಡಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಒಂದಷ್ಟು ಕಾರ್ಯಕರ್ತರನ್ನು ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಮತ್ತೆ ರಸ್ತೆ ತಡೆದು ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಕಾಂಗ್ರೆಸ್ ಮುಖಂಡರಾದಂಥ ಐವನ್ ಡಿಸೋಜ ಅವರಾಗಿರ್ಬೋದು, ಮಿಥುನ್ ರೈ ಅವರಿರ್ಬೋದು, ರಸ್ತೆಯಲ್ಲಿ ಕುಳಿತು ಆ ಗೆಹ್ಲೋಟ್ ಅವರಿಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇರುವಂಥದ್ದು. ಭುಗಿಲೆದ್ದಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ತಾವರ್ ಚಂದ್ ಗೆಹ್ಲೋಟ್ ಅವರ ಅಣುಕು ಶವಯಾತ್ರೆಯನ್ನು ಸಹ ಮಾಡಿರುವಂಥದ್ದು. ಏನು ಚಟ್ಟದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರ ಅಣುಕು ಶವವನ್ನು ಕೂಡಿಸಿ ನಗರದಲ್ಲಿ ಪ್ರಮುಖವಾಗಿ ಏನು ಪ್ರತಿಭಟನೆ ಮಾಡ್ತಿರುವಂಥದ್ದು ತಾವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳೆಯರು ಎಲ್ಲರೂ ಬಾಯಿ ಬರೆದುಕೊಂಡೇನು ಹೊಯ್ಕೊಳ್ಳೋದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಏನು CM ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ನೋಟಿಸನ್ನು ವಿರುದ್ಧ ನೋಟಿಸನ್ನು ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಏನು ಈ ಪ್ರತಿಭಟನೆ ಆಗ್ತಿರುವಂಥದ್ದು. CM ಬೆಂಬಲಕ್ಕೆ ಈಗಾಗಲೇ ನಿಂತಿರುವಂಥ ಇದೇ ಸ್ಥಳದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರ ಒಂದು ಅಣಕ ಸಮಾಧಿಯನ್ನು ಸಹ ಮಾಡ್ತಾರೆ, ಶವ ಸಂಸ್ಕಾರವನ್ನು ಸಹ ಮಾಡ್ತಾರೆ. ಒಟ್ಟಾರೆಯಾಗಿ ಏನು ದಾವಣಗೆರೆಯಲ್ಲಿ ಸಾಕಷ್ಟು ಉಗ್ರ ಹೋರಾಟವನ್ನು ಕಾಂಗ್ರೆಸ್ನವರು ಮಾಡ್ತಿರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಆ ಚಟ್ಟದ ಮುಂದೆ ಅಂದರೆ ತಾವರ್ ಚಂದ್ ಗೆಹ್ಲೋಟ್ ಅವರ ಅಣುಕು ಶವವನ್ನು ಕೂಡಿಸುವಂಥ ಚಟ್ಟದ ಮುಂದೆ ನಿಂತು ಕಾಂಗ್ರೆಸ್ ಕಾರ್ಯಕರ್ತರು ಚುರುಮರಿಯನ್ನು ತೂರೋದಾಗಲಿ. ಅಂದರೆ ಒಂದು ಶವದ ಮೆರವಣಿಗೆ ಯಾವ ರೀತಿ ಇರುತ್ತೆ, ಸಂಸ್ಕಾರ ಯಾವ ರೀತಿ ಇರುತ್ತೆ, ಅದೇ ರೀತಿಯಾಗಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ತಾವು ಸಿದ್ದರಾಮಯ್ಯನವರ ಒಂದು ಬೆಂಬಲಕ್ಕೆ ಇದ್ದೇವೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ CM ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ನಾವು ಬಿಡಲ್ಲ. ಅವರು CM ಮುಂದುವರೆದೇ ಬರ್ತಾರೆ. ಅವರದು ಈ ಮೂಢ ಹಗರಣದಲ್ಲಿ ಯಾವುದೇ ತಪ್ಪು ಇಲ್ಲ, ಯಾವುದೇ ಪಾತ್ರ ಅವ್ರದ್ದು ಇಲ್ಲ. ಸುಖ ಸುಮ್ಮನೆ BJP ಮತ್ತು JDSನವರು ಅವರ ರಾಜಕೀಯ ತೇಜೋವಧೆ ಮಾಡಲು ಏನು ಮುಂದಾಗಿದ್ದಾರೆ. ಅದನ್ನು ರಾಜ್ಯಪಾಲರು BJP ಅವರ ಕೈಗೊಂಬೆ ಆಗಿದ್ದಾರೆ. ರಾಜ್ಯಪಾಲರು ಏನು ರಾಜ್ಯದಿಂದ ತೊಲಗಬೇಕು, ಆಮೇಲೆ ಈ ಕೇಸನ್ನು ಇಲ್ಲಿಯೇ ಕೈ ಬಿಡಬೇಕು. ಓಕೆ, ಮಂಗಳೂರಿನ ಈ ಪ್ರತಿಭಟನೆ ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ. ಪ್ರತಿಭಟನೆ ಮಾಡಬಾರ್ದು ಅಂತೇನಿಲ್ಲ, ಖಂಡಿತವಾಗ್ಲೂ ಪ್ರತಿಭಟನೆ ಮಾಡಬಹುದು, ಪ್ರತಿಕೃತಿ ದಹನ ಎಲ್ಲವೂ ಕೂಡ. ಆದರೆ ಐವಾನ್ ಡಿಸೋಜ ಒಂದು ಹೇಳಿಕೆಯನ್ನು ನೀವು ಗಮನಿಸಿದ್ರೆ ಅಂದ್ಕೊಳ್ಳಿ, ಬಾಂಗ್ಲಾದೇಶ ಮಾದರಿಯಲ್ಲಿ ನುಗ್ಗುತ್ತಾರಂತೆ. ಇವರಿಗೆ ಇದರ ಬಗ್ಗೆ ಯಾರು ತಿಳಿ ಹೇಳುವಂಥವರು? ಬಾಂಗ್ಲಾದೇಶ ಮಾದರಿ ಅಂದ್ರೇನ್ರಿ? ಇಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ ಅಲ್ವಾ? ಅಂದ್ರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧವೇ ಹೋದ್ರು. ಗವರ್ನರ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಈ ವೇಳೆ ಪ್ರತಿಭಟನೆಯಲ್ಲಿ ಒಂದು ಕೆಟ್ಟ ಎಚ್ಚರಿಕೆ, ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತಾರಂತೆ. ಐವಾನ್ ಡಿಸೋಜ ಹೇಳಿದ್ದು ಬಾಂಗ್ಲಾದೇಶ ಮಾದರಿಯಲ್ಲಿ ರಾಜಭವನಕ್ಕೆ ದಾಳಿ ಮಾಡುವುದಾಗಿ ಎಚ್ಚರಿಕೆ. ಎಲ್ಲೇ ಮೀರಿ ಮಾತನಾಡಿದ್ದಾರೆ ಐವಾನ್ ಡಿಸೋಜ ಅವರೇ, ಪ್ರೊಟೆಸ್ಟ್ ಮಾಡಿ, ಏನು ಬೇಕಿದ್ರು ಮಾಡಿ, ಈ ದೇಶದಲ್ಲಿ ಅದಕ್ಕೆ ಅವಕಾಶ ಇದೆ. ಆದರೆ ನಿಮಗೆ ಆ ಬಾಂಗ್ಲಾದೇಶ ಯಾಕೆ ನೆನಪಾಗತ್ತೆ ಗೊತ್ತಿಲ್ಲಪ್ಪ.
ಅಂದರೆ ನೀವೇನು ಅಂತ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸಬೇಕು ಅಂತಿದ್ದೀರಾ? ಹಾಗಿದ್ರೆ ಬಾಂಗ್ಲಾದೇಶದಲ್ಲಿ ಏನಾಯಿತು? ಅಲ್ಲಿಯ ಸರ್ಕಾರವನ್ನು ಬೀಳಿಸಿದ್ರು, ಶೇಖ್ ಹಸೀನಾ ಓಡೋಗ್ಬೇಕಾಯ್ತು. ಬಾಂಗ್ಲಾದೇಶ ಮಾದರಿಯಲ್ಲಿ ಅಂತಂದ್ರೆ ಏನಾಗಿದ್ರೆ? ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೆ ದುರ್ಗದಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್. ಬಾಂಗ್ಲಾದೇಶ ಇವ್ರ ಮಾವನ ಮನೆಯಲ್ಲ. ಬಾಂಗ್ಲಾದೇಶ ಐವಾನ್ ಡಿಸೋಜಾ ಅವರ ಮಾವನ ಮನೆಯಲ್ಲ. ಐವಾನ್ ಡಿಸೋಜಾ ಅವರೇ, ಇಲ್ಲಿರೋದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ನೀವು ಬಾಂಗ್ಲಾದೇಶದ ಪರ ಅಂತ, ಬಾಂಗ್ಲಾದೇಶದ ರೀತಿ ಅಂತಂದರೆ ಸಿದ್ದರಾಮಯ್ಯ ರಾಜ್ಯ ಬಿಟ್ಟು ಓಡೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಹಂಗೆ ಶೇಖ್ ಹಸೀನಾ ಓಡೋದಂಗೆ ಎಂತೆಂಥವ್ರನ್ನ ತಂದು ಕೂರಿಸ್ತೀರಿ? ಸುಮ್ಮನೆ ಎಂತೆಂಥವ್ರನ್ನ ತಂದು ಮುಂದೆ ಕೂರಿಸ್ತೀರಿ? ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಗಿದೆ ಅಂತಂದರೆ ಇದೆ ಇಂಥದ್ದೇ ಕೇಳೋದು. ಒಂದು ಮೈಕ್ ಸಿಕ್ಕಿದೆ, ಏನು ಮಾತಾಡಬೇಕು? ನೀವು ಪ್ರೊಟೆಸ್ಟ್ ಮಾಡಿ, ಟೀಕೆ ಮಾಡಿ, ಟಿಪ್ಪಣಿ ಮಾಡಿ, ಪ್ರತಿಕೃತಿ ದಹನ ಮಾಡಿ, ಸಮಾಧಿ ಮಾಡಿ, ನೋ ಪ್ರಾಬ್ಲಮ್. ಬಾಂಗ್ಲಾದೇಶ ಚಿಕ್ಕಮ್ಮನ ಮನೆನ ಬಾಂಗ್ಲಾದೇಶ ನಿಮಗೆ? ಅಲ್ಲಿ ಹೆಂಗೆ ಪ್ರೊಟೆಸ್ಟ್ ಮಾಡಿದ್ರಂತೆ ಹಂಗೆ ಮಾಡ್ತಾರಂತೆ. ಸ್ವಾಮಿ, ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಇಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟ್. ಅಲ್ಲಿ ಶೇಖ್ ಹಸೀನಾ ಓಡೋಗ್ಬಿಟ್ರು, ಹೆಲಿಕಾಪ್ಟರ್ ಹತ್ಕೊಂಡ್ರು. ಇಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಸ್ಥರು, ಅವರ ಮುಖ್ಯಸ್ಥರು ರಾಜ್ಯಪಾಲರು. ನಿಮ್ಮ ಟೀಕೆ ಟಿಪ್ಪಣಿ ಮಾಡಿ, ಇಲ್ಲ ಅಂತಲ್ಲ, ಪ್ರೊಟೆಸ್ಟ್ ಮಾಡಿ, ಅದನ್ನು ತೋರಿಸ್ತಾನೂ ಇದೀವಿ. ಆದರೆ ಬಾಂಗ್ಲಾದೇಶ ಮಾದರಿಯಲ್ಲಿ ಅನ್ನುವಂಥ ಹೇಳಿಕೆಗಳು ಬಂದರೆ ಐವಾನ್ ಡಿಸೋಜಾ ಅವರೇ, ನಿಮ್ಮ ವಿರುದ್ಧ ಭಾಳ ಸ್ಟ್ರಾಂಗ್ ಆಗಿ ಆ್ಯಸ್ ಎ ಮೀಡಿಯಾ ಆಗಿ ನಿಂತ್ಕೋತೀವಿ. ದೇಶ ವಿರೋಧಿ ಹೇಳಿಕೆಗಳು ಬರಬಾರ್ದು. ಪ್ರಜಾಸತ್ತಾತ್ಮಕವಾಗಿ ಏನೆಲ್ಲ ಅವಕಾಶಗಳಿದೆಯೋ ಮಾಡ್ಕೊಳ್ಳಿ. ಅದು ಬಿಟ್ಟು ಬಾಂಗ್ಲಾದೇಶ ಮಾದರಿಯಲ್ಲಿ ಯಾಕೆ? ಕನೆಕ್ಷನ್ ಇದೆಯಾ ನಿಮಗೆ ಬಾಂಗ್ಲಾದೇಶ ಜೊತೆ? ಆ ಒಳನುಸುಳುಕೋರು ನಿಮ್ಮ ಪ್ರಕಾರ ಬಂದಿದ್ರೆ ಇಲ್ಲಿಗೆ? ಒಂದು ಇತಿಮಿತಿ ಇರಲಿ. ಐವಾನ್ ಡಿಸೋಜಾ ಅವರೇ, ಲಾಯರ್ ಇದ್ದೀರಿ ನೀವು. ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ. ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು ಮತ್ತು ಅವರು ರಾಜಭವನ ಬಿಟ್ಟು ತೊಲಗಬೇಕು. ಇಲ್ಲದೇ ಇದ್ದರೆ ರಾಜಭವನ ಒಗ್ಗುವುದು ಖಂಡಿತ.
ರಾಜಭವನದಲ್ಲಿ ಏನಾದರೂ ಆದರೆ ಅದಕ್ಕೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ. ಇದು ಐವಾನ್ ಡಿಸೋಜಾ ಅವರ ಹೇಳಿಕೆ. ಈ ಐವಾನ್ ಡಿಸೋಜಾ ಅವರೇ, ನಿಮಗೆ ಈ ಬಾಂಗ್ಲಾದೇಶ ಎಲ್ಲ ಯಾಕೆ ನೆನಪಾಗುತ್ತೆ? ಫಸ್ಟ್ ಆಫ್ ಆಲ್ ಇಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟು, ಅದರ ಮುಖ್ಯಸ್ಥರು ಸಿದ್ದರಾಮಯ್ಯನವರು, ಅವರಿಗೆ ಮುಖ್ಯಸ್ಥರು ರಾಜ್ಯಪಾಲರು. ನೋಟಿಸ್ ಕೊಟ್ಟಿದ್ದಕ್ಕೆ ನಿಮಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲ ಅವಕಾಶ ಇದೆ. ನೀವು ಪ್ರತಿಕೃತಿ ದಹನ ಮಾಡಿ, ಅಣುಕು ಪ್ರದರ್ಶನ ಮಾಡಿ ಎಲ್ಲ ಇದೆ. ಬಾಂಗ್ಲಾದೇಶ ಯಾಕೆ ಬರುತ್ತೆ? ಅದರ ಅರ್ಥ ಏನು ನಿಮ್ಮದು? ನೀವು ಇಂಡೈರೆಕ್ಟಾಗಿ ಸಿದ್ದರಾಮಯ್ಯನವರು ರಾಜ್ಯ ಬಿಟ್ಟು ಓಡೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ ಹೆಂಗೆ? ಶೇಖ್ ಹಸೀನಾ ಓಡೋದಂಗೆ ರಾಜೀನಾಮೆ ಕೊಡಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ? ಬಾಂಗ್ಲಾದೇಶ ಯಾಕೆ ನೆನಪಾಗುತ್ತೆ ನಿಮಗೆ? ಬಾಂಗ್ಲಾದೇಶ ಯಾಕೆ ನೆನಪಾಗುತ್ತೆ? ಆಮೇಲೆ ಆ ಕಾಂಗ್ರೆಸ್ ಅವ್ರು ಬೇರೆ ಯಾರು ಇಲ್ವೋ ಅಲ್ಲಿ ನಿಮಗೆ? ಯಾರನ್ನಾದ್ರೂ ಕೂರಿಸ್ರಿ ಸುಮ್ಮನೆ. ಒಳ್ಳೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಏನು ರಬ್ಬಿಶ್ ಮಾತಾಡ್ತಾ ಇದ್ದಾರೆ. ಬಾಂಗ್ಲಾದೇಶ ಮಾದರಿ ಅಂತೆ. ಬಾಂಗ್ಲಾದೇಶ ಏನು ಅಂದ್ಕೊಂಡು ಯಾರ ವಿರುದ್ಧ ಮಾತಾಡ್ತಾ ಇದ್ದೀರಿ ನೀವು? ಸಿದ್ದರಾಮಯ್ಯ ವಿರುದ್ಧನಾ? ಬಾಂಗ್ಲಾದೇಶದಲ್ಲಿ ಏನಾಯಿತು? ಪ್ರೊಟೆಸ್ಟ್ ಮಾಡಿದ್ರು, ಅರಮನೆಗೆ ಮುತ್ತಿಗೆ ಹಾಕಿದ್ರು, ಅಲ್ಲಿಯ ಪ್ರಧಾನಿ ಓಡೋದ್ರು. ಇಲ್ಲಿ ಯಾರಿರೋದು ರಾಜ್ಯದಲ್ಲಿ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಓಡೋಗ್ಬೇಕು ಅಂತಾನೆ ನಿಮ್ಮ ಅರ್ಥ? ಏನು ಮಾತಾಡ್ತೀರಿ? ಎಸ್, ವಿಜಯ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿಜಯ್, ಈ ಕಾಂಗ್ರೆಸ್ಗರಿಗೆ ಯಾಕೆ ಬಾಂಗ್ಲಾದೇಶ ಪಾಕಿಸ್ತಾನ ಈಗ ನೆನಪಾಗಿದ್ದು? ಅವರೊಂದು ಆರೋಪಗಳನ್ನು ಮಾಡ್ತಾ ಇದ್ರಪ್ಪ ಮೊದಲೆಲ್ಲ. BJP ಅವ್ರಿಗೆ ನೆನಪಾಗುತ್ತೆ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತೇಳಿ. ಈಗ ಇವ್ರಿಗೂ ನೆನಪಾಗ್ಬಿಡ್ತಾ? ಏನು ಕತೆ ಇದು? ಜಯಪ್ರಕಾಶ್, ಇದು ಉದ್ದಟತನದ ಪರಮಾವಧಿ ಅಂತ ಹೇಳ್ಬೋದು. ಪ್ರತಿಭಟನೆ ಮಾಡುವಂತ ಹಕ್ಕಿದೆ. ಏನು ಬಿಜೆಪಿ ವಿರುದ್ಧ JDS ವಿರುದ್ಧ ಪ್ರತಿಭಟನೆ ಮಾಡಲಿ, ಸಂಬಂಧಪಟ್ಟಂತೆ ಪ್ರತಿಕೃತಿ ದಾನ ಮಾಡಲಿ, ಎಲ್ಲ ಮಾಡಲಿ. ಆದ್ರೆ ಮಾತಾಡುವಂತ ಭರದಲ್ಲಿ ನಾಲಿಗೆಯನ್ನು ಅರಿಬಿಟ್ಟಿರುವಂಥದ್ದು ಅದು ಒಂದು ಕನಿಷ್ಠ ಜ್ಞಾನ ಇರಬೇಕು. ಬಾಂಗ್ಲಾದೇಶ ಮಾದರಿಯಲ್ಲಿ ನಾವು ರಾಜಭವನ ನುಗ್ತೀವಿ ಅನ್ನೋದಂದ್ರೆ ಅರ್ಥ ಏನು? ಹಾಗಾದ್ರೆ ಅಂದ್ರೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂತ ಪ್ರಯತ್ನ ಆ ರೀತಿ ಮುನ್ಸೂಚನೆ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು. ಜೊತೆಗೆ ಈ ರೀತಿ ಸಂದರ್ಭ ಯಾಕೆ ಬಂದಿದೆ ಮತ್ತು ಬಾಂಗ್ಲಾದೇಶದಲ್ಲಿ ಆಗುವಂತ ಸಂದರ್ಭ ಇಲ್ಲಿ ಬಂದಿದೆಯಾ? ಇವೆಲ್ಲವೂ ಕೂಡ ಒಂದಷ್ಟು ಕಾಂಗ್ರೆಸ್ ನಾಯಕರ ಹೇಳಿಕೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕಿ ಆಗಿರುವಂಥದ್ದು ಸಾಕಷ್ಟು ಒಂದು ಮುಜುಗರ ಉಂಟು ಮಾಡೋದು. ಈ ಬಗ್ಗೆ ಬಿಜೆಪಿ ನಾಯಕರು ಮಾತಾಡ್ಸೋಣ. ಯಾಕಂದ್ರೆ ಬಿಜೆಪಿ ನಾಯಕರಿಗೆ ಆಲೂ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಮೂಡ ಸಂಬಂಧಪಟ್ಟಂತೆ ಮಾತಾಡ್ಸೋಣ ಬಿಜೆಪಿ ನಾಯಕರನ್ನ. ಐವಾನ್ ಡಿಸೋಜಾ ಅವರೊಂದು ಮಾತನ್ನು ಹೇಳಿದ್ದಾರೆ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಬಾಂಗ್ಲಾ ಮಾದರಿಯಲ್ಲಿ, ಬಾಂಗ್ಲಾದೇಶದಲ್ಲಿ ಏನು ಮಾದರಿ ಅದೇ ಮಾದರಿ ರಾಜಭವನಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಏನು ಇದರ ಅರ್ಥ? ಎಷ್ಟು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಾಂಗ್ಲಾದಲ್ಲಿ ಮುಂದೆ ಚುನಾಯಿತ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತೇಳಿ ದುಷ್ಟಶಕ್ತಿಗಳು, ಭಯೋತ್ಪಾದಕರು ನನಗೆ ಗೌರವ ಇದೆ, ಸಕಾರಣ ಇಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ರಿಸರ್ವೇಶನ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಬೇರೆ ಕಾರಣ ಇಟ್ಕೊಂಡು ಅಲ್ಲಿ ಸರ್ಕಾರವನ್ನು ಉರುಳಿಸಿದ್ರು. ಬಹುಶಃ ಐವಾನ್ ಡಿಸೋಜಾ ಅವರು ಕೂಡ ಅದೇ ದುರುದ್ದೇಶ ಇಟ್ಕೊಂಡಿರ್ಬೋದು. ಅಂದ್ರೆ ಈ ಒಂದು ಮೀಸಲಾತಿದು ಇವತ್ತು ನೋಡಿರ್ಬೋದು, ಸುಪ್ರೀಂ ಕೋರ್ಟ್ ಇಟ್ಕೊಂಡಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಈಗಾಗಲೇ ಅಪಸ್ವರ ಇತ್ತವ್ರೆ. ಆರ್ಥಿಕ ಸಚಿವರಾಗಿ ಕೂಡ ಅನೇಕ ಬಾರಿ ಇವತ್ತು ಬಿಜೆಪಿಯನ್ನು ನ್ಯಾಯವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿರುದ್ಧವಾಗಿ ಜನಗಳನ್ನ ಎತ್ತಿ ಕೇಂದ್ರ ಸರ್ಕಾರವನ್ನೇ ಅಸ್ಥಿರ ಮಾಡಬೇಕು ಅಂತ ಹೇಳಿ ಬಹುಶಃ ಅವರ ವರಿಷ್ಠರು ಮಾತಾಡ್ತಕ್ಕಂಥದ್ದು ಇವ್ರ ಬಾಯಿಂದ ಬಂದಿರ್ತಕ್ಕಂಥದ್ದು. ಇದು ಭಾರತದಲ್ಲಿ ನಡೆಯೋದಿಲ್ಲ, ಅದೇನಿದ್ರು ಬಾಂಗ್ಲಾದೇಶದಲ್ಲಿ ನಡೀತದೆ. ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕೇಂದ್ರ ನಾಯಕರಿಗೂ ಇದೆ, ನಮ್ಮ ರಾಜ್ಯ ನಾಯಕರಿಗೆ ಇದೆ. ಅದು ಅವರ ಕನಸು. ಮುಖ್ಯಮಂತ್ರಿ ಆಗಿದ್ದೀನಿ. PC ಭವನ್ ಅವರು ಮಾತಾಡ್ತೀನಿ, ಸಂಸದರಾಗಿರುವಂತದ್ದು 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿ ಐವಾನ್ ಡಿಸೋಜಾ ಒಂದು ಮಾತನ್ನು ಹೇಳಿದ್ದಾರೆ. ಐವಾನ್ ಡಿಸೋಜಾ ಪ್ರತಿಭಟನೆ ಮಾಡುವಂತ ರೂಪದಲ್ಲಿ ರಾಜಭವನಕ್ಕೆ ನಾವು ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ನುಗ್ತೀವಿ, ಆ ರೀತಿ ಪ್ರತಿಭಟನೆ ಐವಾನ್ ಡಿಸೋಜಾ ಹೇಳಿದ್ದಾರೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನಾವು ನುಗ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ ಅವರು ಡೆಸ್ಪರೇಟ್ ಆಗಿ ಈ ತರ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದಕ್ಕೇನು ಈ ದೇಶದ ಜನ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಮೆಮರಿ ಪವರ್ ಕಮ್ಮಿ ಆಗಿರೋದ್ರಿಂದ ಇಂಥ ತಪ್ಪುಗಳು ಕೂಡ ನಡೀತಾ ಇರತಕ್ಕಂಥದ್ದನ್ನ ಕಾಂಗ್ರೆಸ್ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಐವಾನ್ ಡಿಸೋಜಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನ ಪ್ರತಿಭಟನೆ ಮಾಡ್ತೀವಿ ಅಂತ. ಏನಿದೆ ಅರಾಜಕತೆ ಸೃಷ್ಟಿ ಮಾಡುವಂತ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ದಾರೆ? ಅವ್ರ ಕಾಂಗ್ರೆಸ್ಸಿಗರ ಮನಸ್ಥಿತಿ, ಆ ಪ್ರಾಸಿಕ್ಯೂಷನ್ ಅನುಮತಿ ಅವರಿದ್ದ ಒಂದು ಕಾನೂನು, ಕಾನೂನಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ, ಕಾನೂನಿಗೆ ಯಾವುದೇ ರೀತಿ ಗೌರವ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ತನ್ನ ಮನಸ್ಥಿತಿಯನ್ನು ನೀವು
ತನಿಖೆಯನ್ನ ಇವತ್ತಲ್ಲ ಹಿಂದೆ ಎದುರಿಸಬೇಕಾಗ್ತದೆ. ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಇಲ್ಲ ಮಾಡಿದ್ದಾರೆ. ಅಂದ್ರೆ ಇಂದಿರಾ ಗಾಂಧಿ ಡೆಲ್ಲಿ ಮುಖ್ಯಮಂತ್ರಿ ಆವಾಗ ಮಾನ್ಯ ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕು ಅಂತ ಹೈಕೋರ್ಟ್ ಸ್ಥಿತಿ ನಿಮ್ಗೆ ಬರುತ್ತೆ. ಡಿಸಿಷನ್ ಕೊಟ್ಟಾಗ ಅವಾಗೂ ಕೂಡ ಇವರು ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದೀವಿ. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ. ಈ ಬಂಡ ಗಿಂಡೆ ಯಾರು ಬರಲ್ಲ, ನೀವು ಜೈಲಿಗೆ ಹೋದ್ರೆ. ಜಯಪ್ರಕಾಶ್, ಇದು ಬಂಡ ಬಿಜೆಪಿಯವರ ಜೈಲಿನಿಂದ ಬಂದಿರೋ ಆಕ್ರೋಶಕ್ಕೆ ಕಾರಣ ತಕ್ಕಂಥವ್ರು. ಆಗುವಂತ ಐವನ್ ಡಿಸೋಜ ಹೇಳಿಕ. ಈಗ ನಾವು ಸಿ ಟಿ ರವಿ ಅವರು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಐವನ್ ಡಿಸೋಜ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐವನ್ ಡಿಸೋಜ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ,